ಚೆಕ್ ಮಾಡಿ ಇರೋದು ತಪ್ಪು ಅಂತ ಹೇಳ್ತೀರಾ ಸರ್, ಆದ್ರೆ ಬ್ಯಾನ್ ಮಾಡ್ತಾ ಇಲ್ಲ. ಬಟ್ ಜನ ಅದನ್ನ ತಿನ್ನಕ್ ಹೋದಲ್ಲ, ಅವ್ರಿಗೆ ಹೆಂಗೆ ಕ್ಲಾರಿಫಿಕೇಶನ್ ಆಗ್ತದೆ ಇದ್ರಲ್ಲಿ ಇರುತ್ತೆ ಇದ್ರಲ್ಲಿ ಇರಲ್ಲ ಹೇಗೆ ಅಂತ ಸರ್? ನೋಡಿ, ಜನ ಅಂತ ಹೇಳಿದ್ರೆ ಈಗ ನಾವು ನಮ್ಮ ಕಡೆಯಿಂದ ಇದನ್ನ ಉಪಯೋಗ ಮಾಡಬಾರ್ದು ಅಂತ ಈಗ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎರಡನೇದು, ನಾವೆಲ್ಲ ಕಡೆ ಇದನ್ನ ನಾವು ಮುಂದೆನೂ ಕೂಡ ಸರ್ವೆಗಳನ್ನ ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಇದರಲ್ಲಿ ಗೊತ್ತಾಗ್ತದೆ ಅಂಥವ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ. ಕಾನೂನು ಪ್ರಕಾರ ಏನಿದೆ ಅದನ್ನು ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೂ ಸಾಧ್ಯತೆಗಳಿರ್ತದೆ. ಆಮೇಲೆ ಅವ್ರಿಗೆ ಜೈಲ್ ಶಿಕ್ಷೆ, ದಂಡ ಎಲ್ಲವನ್ನು ಕೂಡ ವಿಧಿಸುವುದಕ್ಕೆ ಅವಕಾಶಗಳು ಇರ್ತದೆ. ಸೊ ಅದನ್ನು ನಾವು ಮಾಡ್ತೀವಿ. ಈಗ ಯಾರಾದ್ರೂ ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ನಾವು ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಹಿಡಿದು ನಾವು ಅವ್ರನ್ನ ಕೇಸ್ ಬುಕ್ ಮಾಡ್ತೀವಿ. ನೋಡ್ರಪ್ಪ, ನೀವೇನ್ ಹೇಳಿದ ಏನು ಮಾಡಬಾರ್ದಾ? ಏನು ಕೆಲಸನೇ ಮಾಡಬಾರ್ದಾ? ಕೆಲಸ ಮಾಡಿದ್ರು ಕೂಡ ಆ ಹಿಂದೆ ಏನಿತ್ತು, ಹಿಂದೆ ಆಗಿತ್ತು ನೋಡಿ, ಏನೇನಾಗಿದೆ ಯಾರಿಗ್ ಗೊತ್ತು, ನಮಗ್ ಗೊತ್ತಿಲ್ಲ. ಈಗ ಏನ್ ಮಾಡ್ತಾ ಇದ್ವಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಆಯ್ತಾ? ಪ್ರಶ್ನೆ ಏನಂದ್ರೆ, ರೋಡೋಮೈನ್ ಬಿ ಮತ್ತೆ ಕೃತಕ ಬಣ್ಣ ಯಾರು ತಯಾರು ಮಾಡ್ತಾ ಇದ್ದಾರೆ? ನಿಮ್ಮ ಅಧಿಕಾರಿಗಳು ರೋಡೋಮೈನ್ ಬಿ ಬೇರೆ ಇದಕ್ಕೆಲ್ಲ ಉಪಯೋಗ ಮಾಡಬಹುದು, ಆಹಾರದಲ್ಲಿ ಉಪಯೋಗ ಮಾಡಬಾರ್ದು. ಆ ಕೆಮಿಕಲ್ ಆಹಾರ ಉಪಯೋಗ ಆಗಬಾರ್ದು. ಕೃತಕ ಬಣ್ಣ ಯಾರು ಮಾಡ್ತಾ ಇದ್ದಾರೆ ಆ ಒಂದು ಸಂಸ್ಥೆಗಳ ಮೇಲೆ ಸರ್ಕಾರಿ ಅಧಿಕಾರಿಗಳು ಮೊದಲು ಕ್ರಮ ತೆಗೆದುಕೊಂಡ್ರೆ ಏನು ಅಷ್ಟೊಂದು ಪರಿಣಾಮ ಬೀರಲ್ಲ. ಎರಡನೇದಾಗಿ, ಬಡವರು ನಿಮ್ಮ ಎಲ್ಲ ಕಡೆ ಪಾನಿಪುರಿ ಈಗ ಪೊಲೀಸರು ಇಲಾಖೆಗಳು ದಾಳಿ ಮಾಡ್ತಾರೆ. ಸೊ ಅದಕ್ಕೆ ಬಡವರು ಒಂದೇ ಅಲ್ಲ, 3 ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡ ಸರ್ವೆ ಮಾಡಿದ್ದೀವಿ. 3 ಸ್ಟಾರ್ ಹೋಟೆಲ್ ನೋಡಿ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಬಡವರು ನೀವು ಇಂಥದ್ದೆಲ್ಲ ಕೆಮಿಕಲ್ ಹಾಕೊಂಡು ಮಾರಾಟ ಮಾಡ್ಬೋದು ಅಂತ ಅದೇನು ಆ ಲಾಜಿಕ್ ಇಲ್ಲ ಬಿಡಿ. ಅದ್ರಲ್ಲಿ ನಿಮ್ಮ ಪ್ರಶ್ನೆ ಲಾಜಿಕ್ ಇಲ್ಲ. ಗೋಬಿ ಏನು ಅಸುರಕ್ಷಿತ ಏನಲ್ಲ, ಗೋಬಿ ಮಂಚೂರಿಯನ್ ಅಸುರಕ್ಷಿತ ಏನಲ್ಲ. ಯಾರು ಹೇಳಿದ್ರು? ಕಲರಿಂಗ್ ಏಜೆಂಟ್ ಅನ್ನ ಆಡ್ ಮಾಡಿದಾಗ ಅದು ಅಸುರಕ್ಷಿತ ಆಗ್ತದೆ. ನಾವು ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಕ್ ಆಗ್ತದಾ? ಆಗೋದಿಲ್ಲ. ಕಲರಿಂಗ್ ಏಜೆಂಟ್ ಅನ್ನ ಉಪಯೋಗ ಮಾಡಬಾರ್ದು ಅಂತ ನೋಡಿ, ನನಗೆ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಏನೇನು ಬಂತು ನೆನ್ನೆ ಮೊನ್ನೆ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಅದು ಹೂವು ಬಂದಿತ್ತು, ಅದು ಯಾರೋ ಹೇಳಿದ್ರು ಏನೋ ಆಗಿತ್ತು, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಾವ್ ಹೇಳುವಂಥದ್ದು ಎಲ್ಲೂ ಕೂಡ ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿ ಅಂತ ಹೇಳಕ್ ಆಗ್ತದ? ಗೋಬಿ ಅದು ಒಂದು ತರಕಾರಿ, ಅದನ್ನ ಬಳಸ್ಬೇಕು, ಬಳಸಬಾರ್ದು ಹೇಳೋದಿಲ್ಲ. ಗೋಬಿ ಮಂಚೂರಿಯನ್ ಮಾಡೋ ಸಂದರ್ಭದಲ್ಲಿ ಆ ಕಲರ್ ಕಾಣಬೇಕು, ಅದು ಆಕರ್ಷಣೀಯವಾಗಬೇಕು ಅಂತ ಹೇಳಿ ಜನ ಈ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಅದನ್ನ ಮಾಡಬಾರ್ದು ಅಂತ ಇವತ್ತು ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಮಾಹಿತಿ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬ್ಯಾಂಗ್ಳೂರ್ ಇಸ್ ಪಾರ್ಟ್ 3 ಸ್ಟಾರ್ ಹೋಟೆಲ್ಸ್, 3 ಸ್ಟಾರ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಕಡೆನೂ ಮಾಡಿದ್ದಾರೆ. ಬರೀ ಅವ್ರು ಹೇಳ್ದಂಗೆ ಬಡವರು ಮಾರಾಟ ಮಾಡುವ ಸ್ಥಳಗಳಿಗೆ ಹೋಗಿಲ್ಲ, ರೋಡ್ ಸೈಡ್ಗೆ ಹೋಗಿಲ್ಲ. ಕೆಲವು ಕಡೆ ಇವನ್ 3 ಸ್ಟಾರ್ ಹೋಟೆಲ್ ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಇದು ಅನ್ಸೇಫ್ ಅಂತ ಕೂಡ ಬಂದಿದೆ. ಆಯ್ತಾ? Substance is a chemical which is used for medicinal purposes, which is used for other useful purposes, but it is being misused for wrong purposes. ಮಾನಿಟರ್ ಅಂತ ಹೇಳಿದ್ರೆ ಇದೇ ನಾನು ಹೇಳಿದ್ನಲ್ಲ, ಒಂದು ಜನರಲ್ ಅವೇರ್ನೆಸ್. ಯಾರು ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ. ನೋಡ್ರಪ್ಪ, ನೀವು ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡಿ, ಆಯ್ತಾ? ನಿಮ್ಗೆ ಮುನ್ನೆಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈಗ ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಮತ್ತೆ ಮುಂದೆ ಏನಾದರೂ ಈ ತರ ನಾವು ಈಗ ಇದ್ರ ಮೇಲೂ ಕೂಡ ಈಗ ಪತ್ತೆ ಹಚ್ಚಿರುವಂತ ಕೇಸಸ್ ಮೇಲೂ ಕೂಡ ಲೀಗಲ್ ಸ್ಯಾಂಪಲ್ಸ್ ತರ ಮಾಡಿ ಅದನ್ನು ಕೂಡ ಕೇಸ್ಗಳು ಬುಕ್ ಮಾಡ್ತಾ ಇದ್ದೀವಿ. ಮುಂದೆ ಇನ್ ಯಾರ್ಯಾರು ಸಿಕ್ಕಾಕೊಡ್ತಾರೆ ಅವ್ರ ಮೇಲೂ ಕೂಡ ನಮ್ಮ ಇಲಾಖೆ, ಫುಡ್ ಸೇಫ್ಟಿ ಇಲಾಖೆಯವರು ಅವ್ರು ಇದ್ರ ಬಗ್ಗೆ ಇನ್ನೂ ತೀವ್ರವಾದಂತ ರೀತಿಯಲ್ಲಿ ಒಂದು ಎಲ್ಲಾ ಕಡೆ ಕಾರ್ಯಾಚರಣೆ ಮಾಡುವಂತದ್ದು ಮಾದರಿಗಳ ಮಾಡ್ತೀವಿ. ನೋಡಿ, ಎಲ್ಲಿ ಹೇಗೆ ಅಂತ ಹೇಳಿದ್ರೆ ಹೇಳಕ್ ಆಗ್ತದಾ? ಇಷ್ಟು ತಿಂಗಳಿಗೆ ಇಷ್ಟು ಸರ್ವೆ ಮಾಡಬೇಕು, ಇಷ್ಟು ವಿಸಿಟ್ ಮಾಡಬೇಕು, ಇಷ್ಟು ಸ್ಯಾಂಪಲ್ ಚೆಕ್ ಮಾಡಿಸ್ಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟು ಮಾಡಿಸ್ತೀವಿ. ಪ್ರತಿಯೊಂದು ಅಂಗಡಿಗೆ ಹೋಗಕ್ಕಾಗಲ್ಲ, ಪ್ರತಿ ಹೋಟೆಲ್ಗೆ ಹೋಗಕ್ಕಾಗಲ್ಲ. ಬಟ್ ಅವೇರ್ನೆಸ್ ಮುಖ್ಯ ಇದರಲ್ಲಿ. ಸೊ ತಯಾರಿಕೆ ಮಾಡೋರು ಕೂಡ ಭಯ ಇರಬೇಕು. ಒಂದ್ ಕಡೆ ಈಗ ನಾವು ಪೊಲೀಸ್ಗಿರಿ ಮಾಡ್ತೀವಿ, ಕಳ್ತನ ಆಗ್ತದೆ, ಎಲ್ಲಾ ಮನೆಗಳ ಮುಂದೆ, ಸ್ಟೇಷನ್ ಮುಂದೆ, ಎಲ್ಲರ ಮನೆಗಳ ಮುಂದೆ ಪೊಲೀಸ್ ನಿಲ್ಸಕ್ ಆಗೋದಿಲ್ಲ. ಬಟ್ ಭಯ ಇದ್ರೆ ಅವಾಗ ಕ್ರೈಮ್ ರೇಟ್ ಕಮ್ಮಿ ಆಗ್ತದೆ. ಅದೇ ಪ್ರಕಾರ ಇಲ್ಲೂ ಕೂಡ ಭಯ ಬಂದ್ರೆ ಅವಾಗ ಕಾನೂನು ಬಾಹಿರ ಚಟುವಟಿಕೆಗಳು ಕಮ್ಮಿ ಆಗೋದಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ನಮ್ಮಲ್ಲಿರುವಂತ ಏನು ಈ ಆಕ್ಟ್ ಅಲ್ಲಿ ಇರುವಂತ ವಿಷಯಗಳೇನಿದೆ ಅದನ್ನ ನಾವು ಸ್ವಲ್ಪ
ಒಂದು ಜವಾಬ್ದಾರಿತವಾಗಿ ಅದನ್ನ ಅಪ್ಲೈ ಮಾಡಿದ್ರೆ ಆ ಲಾಸ್ನ, ಆ ಕಾನೂನುಗಳನ್ನ, ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ತಪ್ಪು ಮಾಡೋರಿಗೆ ಶಿಕ್ಷೆ ಕೂಡ ಆಗ್ತದೆ. ಸರ್ ಯಾವಾಗ ಟೀಮ್ ಇದೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಬೇರೆ ಕೆಲಸ ಇಲ್ಲ, ಇದೇ ಕೆಲಸ ಅವ್ರಿಗೆ. ಸರ್ ಯಾವಾಗ ಫುಡ್ ಸೇಫ್ಟಿ ಅವ್ರದ್ದು ಆಫೀಸರ್ಸ್ ಕೆಲಸ ಇದೇ ಇರುವಂತದ್ದು, ಮುಖ್ಯವಾದಂತ ಜವಾಬ್ದಾರಿ ಇದೇನೆ. ಎಲ್ಲ ಕೆಲವು ಕಡೆ ಪ್ಯಾಕೇಜ್ ಇಂಡಸ್ಟ್ರಿಗಳು ಚೆಕ್ ಮಾಡ್ತಾರೆ, ಈ ಹೋಟೆಲ್ ಮತ್ತೆ ಈ ಫುಡ್ ಐಟಮ್ಸ್ ಕೂಡ ಚೆಕ್ ಅವ್ರ ಮೇನ್ ಇರೋದೇ ಈ ಕೆಲಸ ಜವಾಬ್ದಾರಿ ಇದೆ. ಅಲ್ಲ ಸರ್, ಇದ್ರದ್ದು ಯಾವಾಗ ಕಾರ್ಯಾಚರಣೆ? ನಾವು ಇನ್ನೂ ಹೆಚ್ಚಿನ ಆಫೀಸರ್ಸ್ ಕೂಡ ನೇಮಕಾತಿ ಮಾಡ್ತಾ ಇದ್ದೀವಿ. ಸರ್ ಪ್ರಪೋಸಲ್ ಹೋಗಿದೆ, ಅಪ್ರೂವಲ್ ಆಗಿರ್ಬೇಕು. ಸರ್ ದಿನೇಶ್ ಸರ್ ಹೌದಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.